ಶಸ್ತ್ರಚಿಕಿತ್ಸೆ ನಡೆಸಿ 7 ಮಂದಿಯನ್ನು ಕೊಂದಿದ್ದ ನಕಲಿ ವೈದ್ಯನ ಬಂಧನ. ತಿಂಗಳಿಗೆ 8 ಲಕ್ಷ ವೇತನ ಪಡೆಯುತ್ತಿದ್ದ ನಕಲಿ ವೈದ್ಯ ಜಾನ್ ಕ್ಯಾಮ್ 7 ಮಂದಿಯ ಸಾವಿಗೆ ಕಾರಣನಾಗಿದ್ದ ಮಧ್ಯಪ್ರದೇಶದ ದಾಮೋಹ ಜಿಲ್ಲೆಯ ನಕಲಿ ವೈದ್ಯನನ್ನು ಪೊಲೀಸರು ಸೋಮವಾರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಬಂಧನಕ್ಕೊಳಪಡಿಸಿದ್ದಾರೆ. ಬಂಧಿತ ವ್ಯಕ್ತಿಯನ್ನು ಜಾನ್ ಕ್ಯಾಮ್ ಎಂದು ಗುರುತಿಸಲಾಗಿದೆ. ದಾಮೋಹನ ಮಿಷನ್ ಆಸ್ಪತ್ರೆಯಲ್ಲಿ 2 ತಿಂಗಳ ಕಾಲ ಸೇವೆ ಸಲ್ಲಿಸಿದ್ದ ಕ್ಯಾಮ್ ಸುಮಾರು 70 ರೋಗಿಗಳನ್ನು ಪರೀಕ್ಷಿಸಿ ಅದರಲ್ಲಿ 13 ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದ. ಅವರಲ್ಲಿ 7 ಮಂದಿ ಶಸ್ತ್ರಚಿಕಿತ್ಸೆಯ ನಂತರ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಭೋಪಾಲ್ ಮೂಲದ ಏಜೆನ್ಸಿ ಮೂಲಕ ತಿಂಗಳಿಗೆ 8 ಲಕ್ಷ ರೂಪಾಯಿ ಸಂಬಳಕ್ಕೆ ಅವನನ್ನು ಆಸ್ಪತ್ರೆ ನೇಮಿಸಿಕೊಂಡಿತ್ತು ಎಂದು ಮೂಲಗಳು ತಿಳಿಸಿವೆ. ದಾಮೋಹ ಎಸ್ಪಿ ಶುದ್ಧ ಕೀರ್ತಿ ಸೋಮವಂಶಿ ಅವರು ಪ್ರಯಾಗ್ರಾಜ್ನಲ್ಲಿ ಜಾನ್ ಕ್ಯಾಮ್ ಬಂಧನವನ್ನು ದೃಢಪಡಿಸಿದ್ದಾರೆ ಮತ್ತು ಆತನ ವಿಚಾರಣೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಭಾರತದಾದ್ಯಂತ ಅವನು ಹಿಂದೆ ಕೆಲಸ ಮಾಡಿದ್ದ ಆಸ್ಪತ್ರೆಗಳೊಂದಿಗೆ ಸಂವಹನ ನಡೆಸಲಾಗುತ್ತಿದೆ ಎಂದಿದ್ದಾರೆ. ದಾಮೋಹ ಪೊಲೀಸರು ಕ್ಯಾಮ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಮಧ್ಯಪ್ರದೇಶದ ವೈದ್ಯಕೀಯ ಮಂಡಳಿ ಕಾಯ್ದೆಯ ಹಲವು ಸೆಕ್ಷನ್ಸ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಅವನ ವಿರುದ್ಧ ನಕಲಿ ದಾಖಲೆ ಸೃಷ್ಟಿ, ಅನಧಿಕೃತ ವೈದ್ಯಕೀಯ ಅಭ್ಯಾಸ ಮತ್ತು ರೋಗಿಗಳ ಸಾವುಗಳಲ್ಲಿ ಶಂಕಿತ ಭಾಗಿಯಾಗಿರುವ ಆರೋಪ ಹೊರಿಸಲಾಗಿದೆ.